ನಮಸ್ತೆ ಎಲ್ಲರಿಗೂ, ಮೌನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಮ್ಮ ಮನೇಲಿ ಅವರೆಕಾಳು ಸಾರು ಮುದ್ದೆ ಹೇಗೆ ಮಾಡಿದೆ ನೋಡೋಣ ಬನ್ನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕುಕ್ಕರ್ ಬಿಸಿ ಆಗಿದೆ, ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ 2 ಹಾಕ್ಕೊಳ್ಳೋಣ. ಹೋದ್ಮೇಲೆ ಅವರೆಕಾಯಿ ಹಾಕ್ಕೊಳ್ಳೋಣ. ಆಲೂಗಡ್ಡೆನೂ ಸೇರಿಸ್ಕೊಳ್ಳೋಣ ಅವರೆಕಾಳು ಜೊತೆ. ಕೆಲವರು ಅರ್ಥಹೀನವಾದ ಮಾತುಗಳಿಂದ ಚುಚ್ಚುತ್ತಾರೆ. ಅರ್ಥಪೂರ್ಣವಾಗಿ ಮೌನವಾಗಿದ್ದೇ ಅವ್ರಿಗೆ ಉತ್ತರ ಕೊಡಬೇಕು, ಅದೇ ಸರಿಯಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಾದ ನಂತರ ಅವರೆಕಾಳು ಮತ್ತು ಆಲೂಗಡ್ಡೆ ಎಲ್ಲನೂ ಮಿಕ್ಸ್ ಒಂದು ಸಲ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕಾಳಿಗೆ ಉಪ್ಪು ಹಿಡಿಬೇಕು, ಅದಕ್ಕಾಗಿ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಮಸಾಲ ಹಾಕಿದ್ದಾದಮೇಲೆ ಉಪ್ಪು ನೋಡಿ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಕಾಳು ಬೇಯೋದಕ್ಕೆ. ಒಂದ್ಸಲ ತಿರುಗಿ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ, ಒಂದು ವಿಸಿಲ್ ಬರಲಿ. ಕಾಳು ಬೆಂದಿದೆ ಆಲ್ರೆಡಿ. ಕಾಳು ಬೆಂದಿದೆ, ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ. ಮಸಾಲೆಗೆ ಬೇಕಾಗಿರೋ ಐಟಮ್ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಶುಂಠಿ ಹಾಕ್ಕೋಬೇಕು, ಕೊಯ್ದಿಟ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು, ಒಂದು 2-3 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಚಿಕ್ಕ ಟೊಮೊಟೊ. ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ತೊಳೆದಿಟ್ಕೊಂಡಿದ್ದೀನಿ, ಅದು ಹಾಕ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ ಥರ ಇರುತ್ತೆ. ಒಬ್ಬೊಬ್ರು ಹುಳಿಗೆ ಶುಂಠಿ ಆ್ಯಡ್ ಮಾಡಲ್ಲ, ಆದರೆ ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಟೇಸ್ಟು. ಮತ್ತು ಕಾಳು ಬೆಂದಿರೋ ಕಾಳು ಸ್ವಲ್ಪ ಹಾಕ್ಕೋಬೇಕು. ಕಾಳು ಬೆಂದಿರೋದು ಹಾಕ್ಕೊಂಡ್ರೆ ಸ್ವಲ್ಪ ಮಂದ ಇರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. 3 ಸ್ಪೂನು ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ರುಬ್ಬಿಟ್ಕೊಂಡಿರೋ ಮಸಾಲ ಬೆಂದಿರೋ ಕಾಳಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೈಮು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಸಾಲ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಕುದಿ ಎತ್ತಬೇಕು. ನೊರೆ ಇರೋದೆಲ್ಲ ಹೋಗಿ ಅದರಲ್ಲಿರೋ ಆಯಿಲ್ ಬಿಟ್ಕೋಬೇಕು, ಆವಾಗಲೇ ಚೆನ್ನಾಗಿರೋದು ಸಾಂಬಾರು. ರೆಡಿಯಾಗಿದೆ ನೋಡಿ, ಈ ರೀತಿ ಇದೆ. ಅದಾದ ನಂತರ ಪಕ್ಕದಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಫೈನಲಿ ಅವರೆಕಾಳು ಸಾಂಬಾರು ಮತ್ತು ಮುದ್ದೆ ರೆಡಿಯಾಗಿದೆ ನೋಡಿ, ತಟ್ಟೆಗೆ ಇಟ್ಕೊಳ್ತಿದ್ದೀನಿ. ಚೆನ್ನಾಗಿರುತ್ತೆ. ಈ ಥರನೂ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.